ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರೇ, ನಿಮಗೆ ನೀವೇ ಬೈದ್ಕೊಳ್ತಾ ಇರ್ತೀರಾ, ನನಗೇಕೆ ಇಷ್ಟೊಂದು ಕಷ್ಟ, ಏನು ಕರ್ಮ ಮಾಡಿ ನಾನು ಈ ಭೂಮಿ ಮೇಲೆ ಹುಟ್ಟಿದೆ ಅಂತ ನಿಮ್ಮ ಜೀವನವನ್ನು ನೀವು ಶಪಿಸಿಕೊಳ್ಳುತ್ತಿದ್ದೀರಾ. ನಿಮಗೆ ನೀವೇ ಹೆಚ್ಚು ದುಃಖ ಪಟ್ಕೊಳ್ತೀರಾ. ದುಃಖಿಸಬೇಡಿ. ನಿಮ್ಮ ಮನಸ್ಸಿಗೆ ಹೆಚ್ಚು ದುಃಖ, ನಿರಾಶೆ, ಹತಾಶೆ ಆದಾಗ ಈ ಎರಡು ಮಾತುಗಳನ್ನು ನೆನಪಿಸಿಕೊಳ್ಳಿ. ನಿಮಗೆ ಬದುಕುವಂತಹ, ದುಡಿಯುವಂತಹ ಛಲ ಬಂದೇ ಬರುತ್ತದೆ. ಹಾಗೂ ನಿಮಗೆ ಹೆಚ್ಚು ರೋಗ, ಋಣ, ಸಾಲ, ಶತ್ರುಗಳ ಬಾಧೆಗಳಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಪರಿಹಾರ ಹಾಗೂ ಉಪಾಯಗಳನ್ನು ಮಾಡಿಕೊಳ್ಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರ ಜೀವನದಲ್ಲೂ ಕಷ್ಟ, ಸುಖ, ನಿರಾಶೆ, ದುಃಖ, ಸಂತೋಷ, ಹತಾಶೆ ಎಲ್ಲವೂ ಇದ್ದಿದ್ದೆ. ಆದರೆ ನೀವು ಬಹಳ ಪರಿಶ್ರಮಿಗಳು, ಸತತ ಪ್ರಯತ್ನ ಮಾಡುವವರು, ಬಹಳ ಬುದ್ಧಿವಂತರು, ಯಾರ ಸಹವಾಸಕ್ಕೂ ಹೋಗದೆ ತಮ್ಮಷ್ಟಕ್ಕೆ ತಾವೇ ಇರುವಂತಹ ವ್ಯಕ್ತಿಗಳು. ನಿಮ್ಮ ಕರ್ಮದಲ್ಲಿ ನಂಬಿಕೆಯನ್ನು ಇಟ್ಟು ದುಡಿತಾ ಇರ್ತೀರಾ. ಆದರೂ ನಿಮಗೆ ದುಃಖ, ಅವಮಾನ, ಕಷ್ಟಗಳು ಜಾಸ್ತಿ. ಹೆದರಬೇಡಿ, ಚಿಂತೆ ಮಾಡಬೇಡಿ. ಹೆಚ್ಚು ಚಿಂತೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಮುಗಿಯೋದಿಲ್ಲ ಅಲ್ವಾ. ನಿಮ್ಮ ಕಷ್ಟಗಳು ಚಿಂತೆ ಮಾಡೋದ್ರಿಂದ ಮುಗಿಯುತ್ತೆ ಅನ್ನೋದಾದರೆ ಕೂತ್ಕೊಂಡು ಚಿಂತೆ ಮಾಡಿ. ಹಾಗಾಗಲ್ಲ ಅಲ್ವಾ. ಚಿಂತೆ ಮಾಡಿದ್ರೆ ಕಷ್ಟಗಳು ಯಾವತ್ತೂ ಮುಗಿಯೋದಿಲ್ಲ. ಅದರ ಬದಲಾಗಿ ಚಿಂತೆ ಮಾಡಿ ಯೋಚನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ಹಾಳು ಮಾಡ್ಕೊಳ್ತೀರಾ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನೀವು ಹೇಗೆ ದುಡಿತೀರಾ, ನಿಮ್ಮ ಗುರಿಯನ್ನು ಹೇಗೆ ತಲುಪಲು ಸಾಧ್ಯ ಅಲ್ವಾ. ಅದಕ್ಕೆ ಮೊದಲು ಚಿಂತೆಯನ್ನು ಬಿಡಬೇಕು. ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ನಿಮ್ಮನ್ನು ಜೀವಂತವಾಗಿ ಸುಟ್ಟು ಹಾಕ್ತಾ ಇರುತ್ತೆ. ಆದ್ದರಿಂದ ನೀವು ಧೈರ್ಯವಾಗಿರಬೇಕು. ನೀವು ಬಹಳ ಬುದ್ಧಿವಂತರು ಹಾಗೂ ಶ್ರಮಜೀವಿಗಳು. ಎಂತಹದೇ ಕಷ್ಟದಿಂದ ಹೇಗೆ ಪಾರಾಗಬೇಕು ಎಂಬುವಂತಹ ಜಾಣ್ಮೆ, ಬುದ್ಧಿವಂತಿಕೆ, ಧೈರ್ಯ ನಿಮ್ಮಲ್ಲಿ, ಆ ಚಾಕಚಕ್ಯತೆ ನಿಮಗೆ ಗೊತ್ತಿದೆ. ಹೆಚ್ಚು ಹುಳಿಪೆಟ್ಟು ತಿಂದಂತಹ ಕಲ್ಲು ದೇವರಾಗಿ ಗೌರವಕ್ಕೆ ಮನ್ನಣೆಯನ್ನು ಪಡೆದು ಗರ್ಭಗುಡಿಯ ಒಳಗೆ ಇರುತ್ತದೆ. ಕಡಿಮೆ ಹುಳಿಪೆಟ್ಟು ತಿಂದಂತಹ ವಿಗ್ರಹ ಗರ್ಭಗುಡಿಯ ಹೊರಗಡೆ ದ್ವಾರಪಾಲಕರ ಸ್ಥಾನವನ್ನು ಪಡೆದಿರುತ್ತೆ. ಇದನ್ನು ನೋಡಿ ತಿಳಿದುಕೊಳ್ಳಿ. ನಿಮಗೆ ಜೀವನದಲ್ಲಿ ಕಷ್ಟಗಳು ಬಂದಷ್ಟು ನೀವು ಹೆಚ್ಚು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಬಹಳ ಕಷ್ಟಪಟ್ಟು ದುಡಿದಂತಹ ಹೆಸರು, ಕೀರ್ತಿ, ಹಣಕ್ಕೆ ಹೆಚ್ಚು ಗೌರವ ಸಿಗುತ್ತೆ. ಈಸಿಯಾಗಿ ಬಂದಂತಹ ದುಡ್ಡಿಗೆ ಬೆಲೆ, ಗೌರವ ಕಡಿಮೆ. ಯಾವತ್ತಿಗೂ ಕಷ್ಟಪಟ್ಟು ದುಡಿದ್ರೇ ಅದಕ್ಕೆ ಒಂದು ಬೆಲೆ ಸಿಗೋದು. ದೇವರು ಯಾರಿಗೆ ಕಷ್ಟಗಳನ್ನು ಸಹಿಸುವಂತಹ ಶಕ್ತಿ ಇದೆಯೋ ಅವರನ್ನೇ ಸೆಲೆಕ್ಟ್ ಮಾಡಿ ಪರೀಕ್ಷೆಯನ್ನು ಕೊಟ್ಟು, ಪರೀಕ್ಷೆಯಲ್ಲ ಅಗ್ನಿ ಪರೀಕ್ಷೆಯನ್ನು ಮಾಡಿ ಉದ್ಧಾರ ಮಾಡೋದು. ಆದ್ದರಿಂದ ಮಕರ ರಾಶಿಯವರನ್ನು ಆ ಅಗ್ನಿ ಪರೀಕ್ಷೆಗೆ ದೇವರು ಆಯ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಂತಹದೇ ಬೆಟ್ಟದಷ್ಟು ಕಷ್ಟಗಳು ಬಂದರೂ ಹೆದರಬೇಡಿ. ನ್ಯಾಯದಾತ ಶನಿದೇವನ ರಾಶಿಯಾದಂತಹ ನಿಮಗೆ ಶನಿದೇವನು ಸದಾ ಶ್ರೀರಕ್ಷೆಯಾಗಿ ನಿಮ್ಮ ಬೆನ್ನ ಹಿಂದೆ ಇದ್ದೇ ಇರ್ತಾರೆ. ಆದರೆ ಶನಿದೇವನ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಏನಂದರೆ, ಶನಿದೇವ ಹೇಳೋದು, ಶನಿದೇವನ ರೂಲ್ಸ್, ಯಾರು ಸತತ ಪ್ರಯತ್ನವನ್ನು ಮಾಡ್ತಾರೋ ಅದು ನ್ಯಾಯದ ದಾರಿಯಲ್ಲಿ ಇರಬೇಕು. ನ್ಯಾಯದ ದಾರಿಯಲ್ಲಿ ಸತತ ಪ್ರಯತ್ನ ಮಾಡುವವರಿಗೆ 100% ಅಲ್ಲ 1000% ಒಳ್ಳೆಯದನ್ನು, ಒಳ್ಳೆಯ ರಿಸಲ್ಟನ್ನು ಕೊಟ್ಟೇ ಕೊಡ್ತಾರೆ ಶನಿದೇವರು. ಆದ್ದರಿಂದ ನೀವು ಯಾವುದಕ್ಕೂ ಹೆದರಬೇಡಿ. ಮಕರ ರಾಶಿಯವರು, ನೀವು ಅದೃಷ್ಟಕ್ಕಿಂತ ನೀವು ಮಾಡುವಂತಹ ಕೆಲಸ, ಕಾರ್ಯ, ಕರ್ಮದಲ್ಲಿ ನಂಬಿಕೆಯನ್ನು ಹೆಚ್ಚಾಗಿ ಇಟ್ಟಿರ್ತೀರಾ. ಕೆಲಸ ಕಾರ್ಯದ ವಿಚಾರದಲ್ಲಿ ಬಂದರೆ ನೀವು ಕಷ್ಟದ ಕೆಲಸಕ್ಕೂ ಜಗ್ಗದೆ, ಹೆದರದೆ ದುಡಿಯುವಂತಹ ಗುಣ ನಿಮ್ಮಲ್ಲಿ ಕಾಣಬಹುದು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವರು ಯಾರೂ ಇರೋದಿಲ್ಲ. ಅಷ್ಟು ಚಾಕಚಕ್ಯತೆ ಮತ್ತು ಚಾಣಕ್ಯತನದಿಂದ ಕೆಲಸವನ್ನು ಮಾಡ್ತೀರಾ. ಅಷ್ಟು ಚುರುಕುತನದಿಂದ ಕೆಲಸವನ್ನು ಮಾಡ್ತೀರಾ. ಸತತ ಪ್ರಯತ್ನ, ನಿಮ್ಮ ಹಾರ್ಡ್ ವರ್ಕ್ ನಿಮ್ಮನ್ನು ಬಹಳ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಯೋಚನೆಗಳನ್ನು ಸದಾ ಉನ್ನತವಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸಿನ ಆಸೆಗಳನ್ನು, ನಿಮ್ಮ ಲಕ್ಷ್ಯಗಳನ್ನು, ನಿಮ್ಮ ಗೋಲ್, ನಿಮ್ಮ ಇಚ್ಛೆಗಳನ್ನು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಯಾವಾಗಲೂ ನನಗೆ ಕಷ್ಟ, ನನ್ನ ಚಿಂತೆ, ನನ್ನ ಲೈಫು ಚೆನ್ನಾಗಿಲ್ಲ, ತುಂಬ ಕಷ್ಟ ಅಂತ ಹೇಳ್ಕೊಳ್ಬಾರ್ದು. ಪಾಸಿಟಿವ್ ಆಗಿರಬೇಕು.
ಎಷ್ಟೇ ಚಿಂತೆ ಬರಲಿ, ದುಃಖ ಬರಲಿ, ಪರವಾಗಿಲ್ಲ, ನಾನು ಅದನ್ನು ಜಯಿಸ್ತೀನಿ ಅಂತ ಒಂದು ಪಾಸಿಟಿವ್ ಆಲೋಚನೆಯನ್ನು ಇಟ್ಕೊಳ್ಳಿ. ಚಿಂತೆ, ದುಃಖ, ನೆಗೆಟಿವ್ ಭಾವನೆಗಳನ್ನು ಬಿಟ್ಟು ನಿಮ್ಮ ಮನಸ್ಸಿನಿಂದ ಫೋಕಸ್ ಮಾಡಿ. ಬುದ್ಧಿಯಿಂದ, ಮನಸ್ಸಿನಿಂದ, ಇಚ್ಛಾಶಕ್ತಿಯಿಂದ ನಿಮ್ಮ ಗುರಿಯ ಕಡೆ ಫೋಕಸ್ ಮಾಡಿದರೆ ಜಗತ್ತಿನ ಯಾವುದೇ ಶಕ್ತಿನೂ ನೀವು ನಿಮ್ಮ ಗೋಲನ್ನು ರೀಚ್ ಆಗೋದನ್ನು, ಅಂದರೆ ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇವತ್ತಿನಿಂದಲೇ ದೃಢ ಸಂಕಲ್ಪವನ್ನು ಮಾಡಿ. ಅದೆಷ್ಟೇ ಕಷ್ಟ ಬಂದರೂ, ದುಃಖ ಬಂದರೂ ನಾನು ಚಿಂತೆ ಮಾಡೋದಿಲ್ಲ, ಹೆದರೋದಿಲ್ಲ, ಜೀವನದಲ್ಲಿ ನಗುತ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಪಾಸಿಟಿವ್ ಆಗೇ ಇರ್ತೀನಿ ಅಂತ ಪಾಸಿಟಿವ್ ಆಗಿರಿ. ನಿಮ್ಮ ನಗುವನ್ನು ನೋಡಿ ದೇವರ ಮನಸ್ಸಿಗೂ ಒಂದು ದಿನ ಅನಿಸ್ಬಿಡಬೇಕು, ನಾನು ಈ ವ್ಯಕ್ತಿಗೆ ಎಷ್ಟೊಂದು ಪರೀಕ್ಷೆ ಕಷ್ಟಗಳನ್ನು ಕೊಟ್ಟರೂ ಎಲ್ಲವನ್ನ ನಗುತ್ತಾ ಫೇಸ್ ಮಾಡ್ತಾ ಇದ್ದಾರೆ ಅಂತ ದೇವರ ಮನಸ್ಸಿನಲ್ಲಿಯೂ ನಿಮ್ಮ ಬಗ್ಗೆ ಕನಿಕರದ ಭಾವನೆಯನ್ನು ಮೂಡುವಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ಅಷ್ಟು ಆತ್ಮವಿಶ್ವಾಸ, ಧೈರ್ಯವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಹೆಚ್ಚು ಮಾನಸಿಕ ಚಿಂತೆ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಹೆಚ್ಚು ವಿವಾದಗಳು ಉಂಟಾಗ್ತಾ ಇದ್ದರೆ, ಲಿಟಿಗೇಷನ್, ಕೋರ್ಟ್ ಕೇಸ್, ಈ ರೀತಿ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ದರೆ, ಶನಿವಾರದಂದು ಹರಳಿ ವೃಕ್ಷಕ್ಕೆ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಒಂದು ಬಿಂದಿಗೆಯಲ್ಲಿ ನೀರನ್ನು ಹಾಕುತ್ತಾ ಬನ್ನಿ. ಒಂದು ಸ್ಟೀಲ್ ಬಿಂದಿಗೆಯಲ್ಲಿ ನೀರನ್ನು ತಗೊಂಡೋಗ್ಬೇಕಾಗುತ್ತೆ, ತಾಮ್ರದ ಬಿಂದಿಗೆ ಬೇಡ. ಏಕೆಂದರೆ ತಾಮ್ರ ಅಂದರೆ ಸೂರ್ಯದೇವನ ಧಾತು, ಅದು ಸೂರ್ಯನಿಗೂ ಶನಿಗೂ ವೈರತ್ವ ಇರುವಂತಹ ಕಾರಣ ನೀವು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಬಾರ್ದು. ಒನ್ಲಿ ಸ್ಟೀಲ್ ಬಿಂದಿಗೆಯನ್ನು ಮಾತ್ರ ಯೂಸ್ ಮಾಡಿ. ಒಂದು ಸ್ಟೀಲ್ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅರಳಿ ವೃಕ್ಷಕ್ಕೆ ಮಧ್ಯಾಹ್ನ 12 ಗಂಟೆಗೆ ಹಾಕುತ್ತಾ ಬನ್ನಿ. 11 ವಾರಗಳು ಈ ರೀತಿ ಮಾಡ್ತಾ ಬನ್ನಿ. ಆಗ ನೋಡಿ ನಿಮಗೆ ಇರುವಂತಹ ಕಷ್ಟಗಳು, ಸಾಲ, ರೋಗ, ಶತ್ರುಗಳ ಬಾಧೆ ಎಲ್ಲವೂ ಕಡಿಮೆ ಆಗ್ತಾ ಬರುತ್ತದೆ. ಅರಳಿ ವೃಕ್ಷದಲ್ಲಿ ಸಾಕ್ಷಾತ್ ಶ್ರೀ ವಿಷ್ಣು ಹಾಗೂ ಮಹಾಲಕ್ಷ್ಮಿಯ ನೆಲೆಸಿರ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು, ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅರಳಿ ವೃಕ್ಷಕ್ಕೆ 9 ಪ್ರದಕ್ಷಿಣೆಯನ್ನು ಹಾಕಿ ಒಂದು ಬಿಂದಿಗೆ ನೀರನ್ನು ಹಾಕ್ತಾ ಬನ್ನಿ. ಸಾಕ್ಷಾತ್ ಲಕ್ಷ್ಮೀ, ವಿಷ್ಣು, ಶನೇಶ್ವರ ಸ್ವಾಮಿಯು ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.